ಮಕ್ಳಿಗೂ ನೆಮ್ಮದಿ ಇಲ್ಲ. ಒಂದಿನ ಕುಡಿದ್ರೆ ಒಂದು ವಾರ ಕುಡ್ಕೊಂಡು ಮಲ್ಕೋತಾ ಇದ್ರು. ಸಿಕ್ಕಾಪಟ್ಟ ಕಷ್ಟಗಳು ಅನುಭವಿಸಿದೀವಿ ನಾವು ತುಂಬ ವರ್ಷದಿಂದನೂ. ಏನೋ ದಯವಿಟ್ಟು ನಿಮ್ಮ ಪುಣ್ಯಲ್ಲಿ ನಮ್ಮನ್ನು ಕುಡಿದು ಬಿಡಿಸಿ ಮಕ್ಕಳು. ಎಷ್ಟೋ ಜನ ಬಿಟ್ಟಿದ್ದಾರೆ, ಕುಡಿತ ಚಟವನ್ನು ಬಿಟ್ಟು ಈಗ ಮನೆಯಲ್ಲಿ ಅವ್ರ ಮನೆ ತುಂಬ ಚೆನ್ನಾಗಿದ್ದಾಳೆ. ಕುಡಿಯಾಕ ಕರ್ಕೊಂಡೋದ್ರು ಒಂದಿನ ಕುಡಿಸ್ತಾರೆ, ಪ್ರೇಮಕ್ಕೆ 2 ದಿನಕ್ಕೆ ಯಾರು ಕುಡಿಸ್ತಾರ್ರಿ? ಯಾರು ದೋಸ್ತಿತ್ತವಲ್ಲಿ ಕೈ ಬಿದ್ದು ಕಾಲು ಬಿದ್ದು ಇಸ್ಕೊಂಡು ಕುಡಿದ್ರೆ ಮರ್ಯಾದೆ, ತಂದೆ ತಾಯಿ ಮರ್ಯಾದೆ ಹೋಗುತ್ತಿಲ್ರಿ. ಅದು ಸೇರಿಸೋದ್ರಿಂದ ಒಳ್ಳೇದಾಗತ್ತೆ ಅಂತ ಅನ್ಕೊಂಡು ಬಂದಿದ್ವಿ. ಒಳ್ಳೇದಾದರೆ ಸಾಕು ಅಷ್ಟೇ. ಮಾನಸಿಕ ಥರ ಮಾಡ್ತಾಯಿದ್ರಲ್ಲ, ಮಾನಸಿಕವಾಗಿ ಇಲ್ಲಿ ಬಂದ ಮೇಲೆ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಆಯಿತು. ನಮಗೆ ಧೈರ್ಯ ಇತ್ತು ಇಲ್ಲಿ ಒಂದು ಗುಣಮುಖ ಆಗ್ತಾರೆ ಅಂತ. ಇವರು ಅವರ ಮುಖದಲ್ಲಿ ಸಹ ಇದೆ ನಗು ಇದ್ರೆ ಅವರನ್ನು ನೋಡ್ಲಿಕ್ಕೆ ಏನಾಗ್ತಿರ್ಲಿಲ್ಲ, ನಮಗೆ ಸಹ ಬೇಸರ ಆಗ್ತಿತ್ತು. ಬಸವ ಮಾರ್ಗ ಅಂತಂದರೆ ಅದು ದೊಡ್ಡ ಶಕ್ತಿ. ಆ ಶಕ್ತಿ ಬಂದರಪ್ಪ ಅಂದ್ರೆ ಅವರು ವ್ಯಸನ ಮುಕ್ತಿ ಆಗಲೇಬೇಕು. ಅವ್ರ ದಯೆಯಿಂದ ಅವ್ರ ಮುಖಾಂತರದಿಂದ ನಾವು ಅವ್ರು ಕುಡಿಯೋದು ಬಿಟ್ಟರೆ ನಮಗೊಂದು ಅವ್ರ ಹೆಸರು ಹೇಳ್ಕೊಂಡು ಡೈಲಿ ಒಂದು ದೇವ್ರ ಮನೆಯಲ್ಲೂ ಒಂದು ಜ್ಯೋತಿ ಇಲ್ಲ. ಅದೇನೋ ನಮ್ಮನ್ನೆಲ್ಲ ಕೆಲಸ ಬದಿಗಿಟ್ಟು ನಾವು ಒಳ್ಳೆ ಮಾರ್ಗದಲ್ಲಿ ಜೀವನ ಸಾಗಿಸೋಣ ಅಂತೇಳಿ ಈ ಮಾರ್ಗಕ್ಕೆ ನಾವು ಇವತ್ತು ಭೇಟಿ ಕೊಟ್ಟಿದ್ದೀವಿ. ಬೇಕ ಮದ್ದು ಊಟಕ್ಕೆಲ್ಲ ತಂದಾಗ್ತಾನೆ, ನಮ್ಮ ನೋಡ್ಕೊತಾನೆ. ಕುಡಿದ್ಬಿಟ್ರೆ ಮಾತ್ರ ನಮಗೆ ತಾಯಿ ತಂದೆ ಹೆಡ್ತಿ ಮಕ್ಕನೆಲ್ಲ ಸಮಾಜದಲ್ಲಿ ಒಳ್ಳೆ ಮನುಷ್ಯರನ್ನಾಗಿ ಜೀವನ ನಡೆಸಲು ಒಂದು ಕಾರ್ಯವೈಖರಿಯನ್ನು ಮಾಡಿ ಕೊಡ್ತಾರಲ್ಲ, ಅದಕ್ಕೆ ನನ್ನ ಕೋಟಿ ಧನ್ಯವಾದಗಳು. ಇಲ್ಲಿ ಕರ್ಕೊಂಬ ಜಾಗಕ್ಕೆ ಬಿಡ್ತಾರೆ ಅಂದರು. ಕರ್ಕೊಂಬ ಸೇರಿಸಿ ಮಾಡಿ ನಮ್ಗೆ ಒಳ್ಳೇದು ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ಊಟ, ವಸತಿ, ವೈದ್ಯಕೀಯ ಎಲ್ಲ ಸೌಲಭ್ಯಗಳು ತುಂಬ ಅಚ್ಚುಕಟ್ಟಾಗಿದೆ. ಇದೊಂದು ಲೋಕವನ್ನು ಸೃಷ್ಟಿ ಮಾಡಿದ್ದಾರಲ್ಲ ಬಸವರಾಜ್ ಸರ್, ಅವರಿಗೆ ತುಂಬ ಅಭಿನಂದಿಸ್ತೀನಿ. ಇದರಿಂದ ಸಾವಿರಾರು ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇರ್ತೀನಿ.